ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆಫ್ಟರ್ ಎ ಲಾಂಗ್ ಬ್ರೇಕ್ ನಾನು ಮತ್ತೆ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ರೀಸನ್ ಇಷ್ಟೇ ಆಗಿತ್ತು, ಏನಂದರೆ ಎಕ್ಸಾಮ್ಸ್ ಬರ್ತಾಯಿತ್ತು. ಸೊ ಎಕ್ಸಾಮ್ಸ್ಗೆ ಮಕ್ಕಳಿಗೆ ಪ್ರಿಪೇರ್ ಮಾಡೋದಿತ್ತು. ಸೊ ನಾನು ಅವ್ರ ಕಡೆ ಜಾಸ್ತಿ ಗಮನ ಕೊಡ್ತಾಯಿದ್ದೆ. ಆ್ಯಂಡ್ ಅದಾದಮೇಲೆ ನನ್ನ ಪರ್ಸ್ನಲ್ ವರ್ಕ್ ಕೂಡ ತುಂಬಾ ಇರ್ತಿತ್ತು, ಪೆಂಡಿಂಗ್ ಇರ್ತಾಯಿತ್ತು. ಸೊ ಅದನ್ನು ನಾವು ತುಂಬ ಫ್ರೀಕ್ವೆಂಟಾಗಿ ಶಿವಮೊಗ್ಗ ಹೋಗ್ತಾಯಿದ್ವಿ. ಸೊ ಅದ್ರದ್ದು ಕಡೆಗೆ ಜಾಸ್ತಿ ಟೈಮ್ ಕೊಡಬೇಕಾಗಿತ್ತು. ಜೊತೆಯಲ್ಲಿ ಸಮ್ಮರ್ ಹಾಲಿಡೇಸ್ ಕೂಡ ಸ್ಟಾರ್ಟ್ ಆಯಿತು. ಸಮ್ಮರ್ ಹಾಲಿಡೇಸ್ನಲ್ಲಿ ನಾನು ಶಿವಮೊಗ್ಗದಲ್ಲೇ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಜೊತೆಯಲ್ಲಿ ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್, ಅದ್ರ ಟ್ರೀಟ್ಮೆಂಟ್ ಆ್ಯಂಡ್ ತುಂಬ ಕೆಲಸಗಳಿತ್ತು, ಹೇಳೋದಕ್ಕೂ ಆಗೋದಿಲ್ಲ. ಈವನ್ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲ್ವಾ ಅನ್ನೋ ಥರ ಅಲ್ಲ, ಬಟ್ ಸ್ವಲ್ಪನಾದರೂ ನಮಗೆ ಏನೋ ಒಂಥರ ಕೆಲವೊಂದು ಸರಿ ಅನಿಸುತ್ತಲ್ಲ, ಏನಾದ್ರು ಒಂದು ಕೆಲಸ ಇದ್ದಾಗಲೋ ಅಥವಾ ಏನೋ ಒಂದು ಟೆನ್ಷನ್ ಇದ್ದಾಗ, ಏನೋ ಒಂದು ಪ್ರೆಷರ್ ಇದ್ದಾಗ, ವರ್ಕ್ ಪ್ರೆಷರ್ ಇದ್ದಾಗ, ಸೊ ಏನು ಬೇಡ ಆರಾಮಾಗಿದ್ಬಿಡೋಣ ಅನ್ಸುತ್ತಲ್ಲ. ಸೊ ಹಾಗೆ ಆ ವರ್ಕ್ ಜೊತೆಯಲ್ಲಿ ನನಗೆ ಈ ವರ್ಕ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅನ್ನಿಸ್ಬಿಡ್ತು. ಬಟ್ ತುಂಬ ಜನ ತುಂಬ ಕಮೆಂಟ್ಸ್ ಹಾಕಿದ್ದೀರಾ. ಸೊ ವಿಡಿಯೋ ರಿಲೇಟೆಡ್ ಆಗಿರ್ಬೋದು, ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು, ಹಾಗೆ ವೀಡಿಯೋಸ್ ಮಾಡಿ ಅನ್ನೋ ರಿಲೇಟೆಡ್ ಆಗಿರ್ಬೋದು, ತುಂಬ ಜನ ವೀಡಿಯೋಸ್ ಆಗಿದೆ. ಸೊ ಅದಕ್ಕೋಸ್ಕರ ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋಕ್ಕೋಸ್ಕರ ಈಗ ಮತ್ತೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ, ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ನಾನು ಸ್ವಲ್ಪ ಫ್ರೀ ಆಗಿದ್ದೀನಿ. ಆ್ಯಕ್ಚುಲಿ ನಾನು ಜಾಬ್ ಹೋಗಬೇಕಿತ್ತು ಈ ವರ್ಷ, ಬಟ್ ಮಕ್ಕಳಿಗೆ ಟೈಮಿಂಗ್ಸ್, ನನ್ನ ಜಾಬ್ ಟೈಮಿಂಗ್ಸ್, ವರ್ಕ್ ಟೈಮಿಂಗ್ಸ್ ಎಲ್ಲ ತುಂಬ ಡಿಫ್ರೆನ್ಸ್ ಆಗ್ತಾಯಿತ್ತು. ಸೊ ಇದರಿಂದ ಮಕ್ಕಳಿಗೆ ಕೂಡ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಜೊತೆಯಲ್ಲಿ ನನ್ನ ಪರ್ಸ್ನಲ್ ವರ್ಕ್ಗಳಿಗೆ ಕೂಡ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ನಾನು ಜಾಬ್ ನೋಡೋಣ ಅಂತ ನಿಲ್ಲಿಸಿದ್ದೀನಿ. ಬಟ್ ಕ್ವಿಟ್ ಮಾಡಿಲ್ಲ, ಹೋಗೋದು ಬೇಡ ಅಂತ ಕೂಡ ಡಿಸೈಡ್ ಮಾಡಿಲ್ಲ. ಬಟ್ ನನ್ನ ಟೈಮಿಂಗ್ಸಿಗೆ ಸ್ವಲ್ಪ ಅಡ್ಜಸ್ಟ್ ಆಗೋ ಥರ ಯಾವ್ದಾದ್ರು ಇತ್ತು ಅಂದರೆ ಹೋಗೋಣ ಅಂಥೇಳಿ. ಬಟ್ ತುಂಬ ಕಡೆ ಆಫರ್ಸ್ ಬಂತು. ನನ್ನ ಒಂದು ಪರ್ಸ್ನಲ್ ಕಂಫರ್ಟಿಗೋಸ್ಕರ ನಾನು ಎಷ್ಟೋ ಎಂಥ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಕೂಡ ನಾನು ಬಿಡಬೇಕಾಯಿತು. ಸೊ ಅಪಾರ್ಟ್ ಫ್ರಮ್ ದಟ್ ನನ್ನ ಒಂದು ಟೆಕ್ ಚಾನಲ್ನ ನಾನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ, ಟೆಕ್ ಒಂದೇ ಅಲ್ಲ, ವ್ಲಾಗ್ ಚಾನಲ್ ಕೂಡ, ಅದು ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ ಸದ್ಯದಲ್ಲಿ. ಅದರಲ್ಲಿ ವ್ಲಾಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರದ್ದು ವೀಡಿಯೋಸ್ನ ನನಗೇನಂದರೆ ವ್ಲಾಗ್ ಜೊತೆಗೆ ಏನಾದರೂ ಒಂದು ವಿಷಯ ಹೇಳೋಕ್ಕಿದ್ರೆ, ಮೀನ್ಸ್ ಏನಾದರೂ ಒಂದು ವಿಷಯ ಟಿಪ್ಸ್ಗಳ ಥರ ಆಗಿರ್ಬೋದು, ಈ ಥರ ಶೇರ್ ಮಾಡೋದು ನನಗೆ ಇಷ್ಟ ಆಗುತ್ತೆ, ಬರೀ ವ್ಲಾಗ್ ನೋಡೋದಕ್ಕಿಂತ, ವ್ಲಾಗ್ ಮಾಡೋದಕ್ಕಿಂತ. ಸೊ ಆದಷ್ಟು ಅದರಲ್ಲಿ ಕೆಲವೊಂದು ನಮ್ಮ ಏನಿವಾಗ ನೀವು ಯೂಟ್ಯೂಬ್ ನೋಡ್ತಾ ಇರೋರೇ ಆಗಿರ್ಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ಕೆಲವೊಂದು ನೀವು ಮನೆಗೆ ಬೇಕಾಗಿರುವಂಥ ಟಿಪ್ಸ್ ಆಗಿರ್ಬೋದು, ನಿಮ್ಮ ಸೆಲ್ಫ್ ಕೇರ್ ಟಿಪ್ಸ್ ಆಗಿರ್ಬೋದು, ಈ ರೀತಿಯಾದಂಥ ಟಿಪ್ಸ್ಗಳು ಕೂಡ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ನನ್ನ ವ್ಲಾಗ್ ಚಾನಲ್ ಕೂಡ ನೀವು ವಾಚ್ ಮಾಡಿ. ಪೂರ್ಣಿಮಾ ಗೌಡ ಕನ್ನಡ ವ್ಲಾಗ್ಸ್ ಅಂತ ನನ್ನ ಚಾನಲ್ ಇದೆ. ಸೊ ಹೋಗಿ ಅದನ್ನು ಕೂಡ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತ ಅಂದರೆ, ಯಾರೆಲ್ಲ ನನ್ನ ಬ್ಲಾಗ್ ಚಾನಲ್ ಕೂಡ ವಿಸಿಟ್ ಮಾಡ್ತೀರಾ, ಸೊ ಅವರು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಸೊ ಅವರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನನಗೆ ಅವರು ಒಂದು ಅದರಲ್ಲೇ ಕಮೆಂಟ್ ಮಾಡಿ ಟೆಕ್ನೋಪೋ ಅಂತನೋ ಅಥವಾ ಏನಾದರೂ ಒಂದು ನಿಮಗೆ ಅದರಿಂದ ನಾನು ಈ ಚಾನಲಿಂದ ಬಂದು ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅನ್ನೋದನ್ನು ನೀವು ಅದರಲ್ಲಿ ಮೆನ್ಷನ್ ಮಾಡಿ. ಸೊ ರಿಟರ್ನ್ ನಾನು ನಿಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಅಲ್ಲಿ ಹೋಗಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ನ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದು ಮೇನ್ ನಮಗೆ ಪಾಯಿಂಟ್ ನಾವು ಕಂಪ್ಲೀಟ್ ಮಾಡಲೇಬೇಕು ಅನ್ನೋದು, 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚರ್ಸ್ ನಮ್ಮದು ಚಾನಲಲ್ಲಿ ಕಂಪ್ಲೀಟ್ ಆಗಬೇಕು. ಸೊ ಅದಾಗದೆ ನಾವು ಎಷ್ಟೇ ನಮ್ಮ ಚಾನಲಲ್ಲಿ ವ್ಯೂಸ್ ಬರ್ತಾ ಇದೆ ಅಂದ್ರೂ ನಮ್ಮ ಅರ್ನಿಂಗ್ಸ್ ಏನೂ ಇರಲ್ಲ. ಅದಕ್ಕೋಸ್ಕರ ನಮ್ಮ ಫಸ್ಟು ಮೋಟಿವ್ ಏನಾಗಿರ್ಬೇಕಂದ್ರೆ 4000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚರ್ಸ್ ಕಂಪ್ಲೀಟ್ ಆಗೋದು ನಮ್ಮ ಒಂದು ಮೇನ್ ಏಮ್ ಆಗಿರಬೇಕು, ಮೇನ್ ಗೋಲ್ ಆಗಿರಬೇಕು ಯೂಟ್ಯೂಬ್ನಲ್ಲಿ. ಸೊ ನಾನು ಯಾವಾಗಲೂ ಹೇಳ್ತಾಯಿದ್ದೆ, ನಾನು ಒಂದು 4-5 ಮೆಥಡ್ನ ಹೇಳಿದ್ದೀನಿ, ತುಂಬ ಸರಿ ಹೇಳಿದ್ದೀನಿ, ಬೇರೆ 4-5 ಜಾಸ್ತಿನೇ ಹೇಳಿದ್ದೀನಿ ನಾನು, ಯಾವ ರೀತಿಯಾಗಿ ನಾವು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು ಅಂತೇಳಿ. ಆದರೂ ಎಷ್ಟೋ ಜನ ಮತ್ತು ಕೇಳ್ತಾ ಇರ್ತೀರ. ಸೊ ಅವರಿಗೋಸ್ಕರ ಇನ್ನೂ ಒಂದು ಇದು ವಿಡಿಯೋನ ನಾನು ಮಾಡ್ತಾ ಇರ್ತೀನಿ. ಎಷ್ಟು ನಿಮಗೆ ಡೌಟ್ ಕ್ಲಿಯರ್ ಆಗೋ ತನಕ ನಾನು ಮಾಡ್ತೀನಿ. ವಿಡಿಯೋ ಮಾಡೋದಕ್ಕೆ ಯಾವುದೇ ರೀತಿ ಬೇಜಾರು ಕೂಡ ಇಲ್ಲ. ಆ್ಯಂಡ್ ನನ್ನ ಅರ್ನಿಂಗ್ಸ್ ಬಗ್ಗೆ ಕೂಡ ಕೇಳ್ತಾ ಇದ್ದರೆ, ಅರ್ನಿಂಗ್ಸ್ ಬಂತ ಅಂತ ಒಂದಿಷ್ಟು ಜನ ಕಮೆಂಟ್ ಹಾಕಿದ್ವಿ. ನನ್ನ ಅರ್ನಿಂಗ್ಸ್ ಕೂಡ ಬಂತು ಟೆಕ್ ಚಾನಲ್ದು. ಎಷ್ಟು ಬಂತು ಏನು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋದಲ್ಲಿ ಏನಂತ ಅಂದರೆ, ನಿಮಗೆ ಎಷ್ಟು ಈಗ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚರ್ಸ್ ಇತ್ತಿನ ವೀಕಲ್ಲಿ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಬೋದು ಅನ್ನೋದು ನನ್ನ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಸೊ ಆಗುತ್ತಾ, ಹಾಗೂ ಸಾಧ್ಯನಾ, ಸುಳ್ಳು ಹೇಳ್ತಾರೆ, ಇವ್ರ ವಿಡಿಯೋಗೋಸ್ಕರ ಇವ್ರು ಮಾಡ್ಕೊಳ್ತಾರೆ ಅಂತ ಕಮೆಂಟ್ಸ್ ಕೂಡ ಬಂದಿರೋದಿದೆ. ಆ್ಯಂಡ್ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಂಡು ಆ್ಯಂಡ್ ಅವರ ಒಂದು ವಾಚರ್ಸ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ನನಗೆ ಹತ್ರ ಕಂಪ್ಲೀಟ್ ಆಯಿತು. ನಾನು ಅದರಲ್ಲಿ ಕೆಲವೊಂದು ಚಾನಲ್ನ ಪ್ರಮೋಟ್ ಕೂಡ ಮಾಡಿದ್ದೆ. ಸೊ ಅವರು ಕೂಡ ರಿಟರ್ನ್ ಹೇಳಿರೋದಿದೆ, ನೀವು ಪ್ರಮೋಟ್ ಮಾಡಿದ್ಮೇಲೆ ಹೀಗಾಯಿತು, ಚೆನ್ನಾಗಾಯಿತು, ಪ್ರತಿಯೊಂದು ಕೂಡ ಹೇಳಿದ್ದಾರೆ. ಸೊ ಯಾರು ನಂಬ್ತಾರೋ ಅವರಿಗೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಇಷ್ಟ ಇಲ್ಲದವರು, ನಂಬಿಕೆ ಇಲ್ಲದವರು ವಾಚ್ ಮಾಡೋಕ್ಕೆ ಹೋಗಬೇಡಿ. ಸೊ ಫಸ್ಟ್ ಏನಂತ ಅಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಲೈವ್ ಬರೋದು ತುಂಬ ಇಂಪಾರ್ಟೆಂಟ್. ನೀವೊಂದು ಚಾನಲ್ನ ಸ್ಟಾರ್ಟ್ ಮಾಡ್ತೀರಾ, ಸೊ ಅದರಲ್ಲಿ ನೀವು ಲೈವ್ ಬರೋದ್ರಿಂದ, ನನ್ನ ಚಾನಲ್ ಸ್ಟಾರ್ಟಿಂಗ್ನಲ್ಲಿ ನಾನು
ಟೆಕ್ ಚಾನಲ್ನ ನಾನು ಲೈವ್ ಬಂದುಬಿಟ್ಟೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವಾಚ್ ಅವರ್ಸ್ನ ನಾನು ಕಂಪ್ಲೀಟ್ ಮಾಡಿಕೊಡಿ. ತುಂಬ ಕ್ವಿಕ್ಕಾಗಿ ನನ್ನ ವಾಚ್ ಟೈಮ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದು. ಬಟ್ ಸ್ಟಾರ್ಟಿಂಗಲ್ಲಿ ನನಗೆ ಐಡಿಯಾ ಇರಲಿಲ್ಲ. 1 ಮಂತ್ ಆರ್ 2 ಮಂತ್ಸ್ ಆದಮೇಲೆ ನನಗೆ ಐಡಿಯಾ ಬಂತು. ಬಟ್ ಅದಾದಮೇಲೆ ನನಗೆ 1 ಮಂತಲ್ಲೇ ನಾನು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ಲೈವ್ ಕೂಡ ನಾನು 1-2 ಅಷ್ಟೇ ಬಂದಿದ್ದು. ನೀವು ರೆಗ್ಯುಲರಾಗಿ ನೀವು ಲೈವ್ ಬರ್ತೀರಿ, ದಿನ ಲೈವ್ ಬರೋರಿದ್ದಾರೆ. ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿ ದಿನ ಲೈವ್ ಬಂದು ಈಗಾಗಲೇ 100K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿರೋರು ನನ್ನ ಚಾನಲ್ನೆಲ್ಲ ಮುಂಚೆ ಫಾಲೋ ಮಾಡ್ತಿದ್ದರು. ಆ್ಯಂಡ್ ನಾನು ಕೂಡ ಅವ್ರ ಚಾನಲ್ ಪ್ರಮೋಟ್ ಮಾಡಿರೋದು. ಸೊ ಹಾಗೆಲ್ಲ ಇದೆ. ಬಟ್ ಇವಾಗ ಅವ್ರ ಚಾನಲ್ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಸೊ ಅಷ್ಟು ಏನಂದರೆ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಒಂದು ಲೈವ್ ಬರ್ತೀನಿ ಅಂತ ಅಂದರೂ ಕೂಡ ನೀವು ಲೈವ್ ಆದ್ರೂ ಕಂಟಿನ್ಯೂಸ್ ಆಗಿ ಲೈವ್ ಮಾಡಬೇಕಾಗುತ್ತೆ, ಅಥವಾ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಬೇಕಾಗುತ್ತೆ. ನೀವು ನಿಮ್ಮ ಎಫರ್ಟ್ ಎಷ್ಟು ಹಾಕ್ತೀರಾ ಆ್ಯಂಡ್ ನಿಮ್ಮ ಒಂದು ಕಂಟೆಂಟ್ ಏನಾಗಿರುತ್ತೆ ಇದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಮತ್ತು ಕೆಲವರು ಹೇಳ್ತಾರೆ ನನ್ನ ಚಾನಲ್ ಹೀಗಿದೆ, ಅದಕ್ಕೆ ಲೈವ್ ಬರೋಂಥ ಏನೂ ಇದೆ ಇಲ್ಲ, ವ್ಲಾಗ್ ಚಾನಲ್ ಮಾಡ್ತಿರ್ತೀವಿ, ಲೈವ್ ಹೇಗೆ ಬರ್ಬೋದು, ಅದರಿಂದ ಏನು ಯೂಸ್ ಇರುತ್ತೆ, ಲೈವಲ್ಲಿ ಏನು ಮಾಡ್ಬೋದು ನಾವು ಅಂತ. ಜಸ್ಟ್ ನೀವು ಲೈವಲ್ಲಿ ಇದ್ದಾಗ ಜಸ್ಟ್ ಮಾತಾಡಿ ಜನಗಳ ಹತ್ರ. ನಾವು ಇವತ್ತೀಗ ಒಂದಿಷ್ಟು ಜನ ಲೇಡೀಸೇ ನಿಮಗೆ ಒಂದಿಷ್ಟು ಜನ ಸಬ್ಸ್ಕ್ರೈಬರ್ಸೇ ನಿಮ್ಮ ಲೈವ್ನ ವಾಚ್ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಒಂದು ಏನಾದರೂ ಟಿಪ್ಸ್ ಇದ್ದರೆ, ಮನೆಯದು ಹೌಸ್ ಹೋಲ್ಡ್ ಟಿಪ್ಸ್ ಏನಾದರೂ ಇದೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಒಂದು ರೆಸಿಪಿ ಮಾಡ್ತಿದ್ದೀರಾ ಅಂದರೆ ಅದರದ್ದು ಏನಾದರೂ ರಿಲೇಟೆಡ್ ಟಿಪ್ಸ್ ಇದ್ದರೆ ಅದನ್ನು ಶೇರ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಮಾತಾಡ್ತಾ ಇರ್ತಾರೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ಜಸ್ಟ್ ಮಾತಾಡ್ತಾ ಇರ್ತಾರೆ, ಊಟ ಆಯಿತಾ, ನೀವೇ ಹೇಗಿದ್ದೀರಾ, ಅವರವರೇ ಮಾತಾಡ್ಕೊಳ್ತಾ ಅದರಲ್ಲಿ ಕಮೆಂಟ್ಸ್ ಮಾಡೋರು ಕೂಡ ಒಬ್ರಿಗೊಬ್ರು ಫ್ರೆಂಡ್ಸ್ ಆಗಿ ಅವರ ಚಾನಲ್ ಕೂಡ ಚೆನ್ನಾಗಿ ಗ್ರೋ ಮಾಡ್ಕೊಂಡಿದ್ದಾರೆ. ಸೊ ಲೈವ್ ಬರೋದು ತುಂಬ ಅಂದರೆ ತುಂಬ ಯೂಸ್ಫುಲ್ ಟಿಪ್ ಅಂತ ನಾನು ಹೇಳೋದು. ಆ್ಯಂಡ್ ಫಸ್ಟ್ ಮೋಸ್ಟ್ ಯೂಸ್ಫುಲ್ ಟಿಪ್ ಇದು. ಆ್ಯಂಡ್ ಯಾವಾಗಲೂ ಹೇಳ್ತಿರ್ತೀನಿ, ಲೈವ್ ಬರೋದು ನೀವು ರೆಗ್ಯುಲರಾಗಿ ಬರಬೇಕು. ಈಗ ನಮಗೆ ಹೇಳ್ತಾರೆ ಎಷ್ಟು ಜನ, ನೀವು ಲೈವ್ ಬಂದಿದೆ ಅಂದರೆ ನಿಮ್ಮ ಚಾನಲ್ ಯಾಕೆ ಗ್ರೋ ಆಗಿಲ್ಲ, ನಿಮ್ಮ ಚಾನಲಲ್ಲಿ ನೀವು ಗ್ರೋ ಮಾಡ್ಕೊಳ್ಬೋದಿತ್ತ, ನಿಮ್ಮ ಚಾನಲ್ ಯಾಕೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ ಅಂತ. ಲೈವ್ ಬಂದರೆ ಅಂತ ನಾನು ಹೇಳಿದ್ದೀನಿ, ನಾನೇ ಹೇಳ್ತಿರ್ತೀನಿ. ನನ್ನ ಚಾನಲ್ ಜಾಸ್ತಿ ನಾನು ಲೈವ್ ಬರೋದಿಲ್ಲ. ಸ್ಟಾರ್ಟಿಂಗ್ ಬರ್ತಾಯಿದ್ದೆ, ಅವಾಗ ಚಾನಲ್ ಗ್ರೋ ಕೂಡ ಆಯಿತು. ಬಟ್ ಅದಾದಮೇಲೆ ನನ್ನ ಪರ್ಸ್ನಲ್ ವರ್ಕ್ ನಾನು ತುಂಬ ಸರಿ ಹೇಳ್ತಾ ಇದ್ದೆ, ನನಗೆ ನನ್ನ ಫ್ಯಾಮಿಲಿ ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಫ್ಯಾಮಿಲಿ ಕೊಡೋ ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಫ್ಯಾಮಿಲಿ ವರ್ಕ್ ಇರೋದ್ರಿಂದ ನಾನು ಕನ್ಸಿಸ್ಟೆಂಟಾಗಿ ಇರೋಕ್ಕಲ್ಲ. ಸೊ ನಾನು ಯಾವಾಗಲೂ ನಿಮಗೂ ಅದೇ ಹೇಳೋದು, ಕನ್ಸಿಸ್ಟೆಂಟಾಗಿದ್ರೆ ನಿಮ್ಮ ಚಾನಲ್ ಕೂಡ ಒಂದಲ್ಲ ಒಂದು ದಿವಸ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಕನ್ಸಿಸ್ಟೆಂಟಾಗಿರೋದು ಇಂಪಾರ್ಟೆಂಟ್. ಆ್ಯಂಡ್ ಕನ್ಸಿಸ್ಟೆಂಟಾಗಿ ಇರೋದಷ್ಟೇ ಅಲ್ಲದೆ ನೀವೇನು ಟಾಪಿಕ್ ಕೊಡ್ತೀರ ಅನ್ನೋದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೀನ್ಸ್ ನೀವು ಕನ್ಸಿಸ್ಟೆಂಟಾಗಿ ಇರ್ತೀರಾ, ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ, ಬಟ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಒಂದು ಒಳ್ಳೆ ಕಂಟೆಂಟ್ ಇಲ್ಲದೆ ನೀವು ಒಂದು ಏನು ಅವರಿಗೆ ನಿಮ್ಮ ಚಾನಲ್ನ ನೋಡುವಾಗ ಇವ್ರು ಏನು ಹೇಳ್ತಿದ್ದಾರೆ, ಏನಿದೆ ಇದರಲ್ಲಿ ಅನ್ನೋ ಥರ ಅನಿಸ್ದೆ ಅವ್ರು ವಾಚ್ ಮಾಡಬೇಕು ನಿಮ್ಮ ಚಾನಲ್ನ. ಸೊ ಆ ರೀತಿ ನಿಮ್ಮ ಚಾನಲ್ನ ನೀವು ಇಟ್ಕೊಳ್ಳೋದು ನಿಮ್ಮ ಕೈಲಿರುತ್ತೆ. ಸೊ ಯಾವಾಗಲೂ ನಾವು ಬರೀ ಜಸ್ಟ್ ಕಂಟೆಂಟ್ ಕೊಡ್ತೀವಿ ಅನ್ನೋದ್ರೆ ಏನು ಕಂಟೆಂಟ್ ಕೊಡ್ತಾ ಇದ್ದೀವಿ, ಅದರಿಂದ ನಿಜವಾಗ್ಲೂ ಜನಗಳಿಗೆ ಯೂಸ್ ಆಗ್ತಿದೆಯಾ, ಜನಗಳು ನಿಜವಾಗ್ಲೂ ನನ್ನ ಚಾನಲ್ನ ವಾಚ್ ಮಾಡೋಕ್ಕೆ ಇಷ್ಟಪಡಬೇಕಂದ್ರೆ ನಾನು ಯಾವ್ಯಾವ ಥರ ನೋಡಬೇಕು ಅನ್ನೋದು ತುಂಬ ನೀವು ರಿಸರ್ಚ್ ಮಾಡಬೇಕಾಗುತ್ತೆ. ಹುಡುಕಿ ಚಾನಲ್ಸ್ನ ಹುಡುಕಿ, ಯಾವ್ಯಾವ ಥರ ವೀಡಿಯೋಸ್ನ ಮಾಡ್ತಾರೆ ಹುಡುಕಿ, ನಿಮ್ಮ ನಾಲೆಡ್ಜ್ ಯಾವುದ್ರಲ್ಲಿದೆ ಅದನ್ನು ನೀವು ಕಂಡುಕೊಂಡು ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಸೊ ಲೈವ್ ಬರೋದು ನಮಗೊಂದು ಆಪ್ಷನ್ ಹೇಳಿದೆ. ಆ್ಯಂಡ್ ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿರೋದು ಆ್ಯಂಡ್ ಕಂಟೆಂಟ್ ನಿಮ್ಮ ಚಾನಲಲ್ಲಿ ಮೇನ್ ಆಗಿರುತ್ತೆ. ಇದಿಷ್ಟು ಇವತ್ತಿನ ಒಂದು ಟಿಪ್ಸ್. ನಾನು ಒಂದೇ ದಿವಸದಲ್ಲಿ ಎಲ್ಲ ಟಿಪ್ಸ್ನು ಶೇರ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ತುಂಬ ಟಿಪ್ಸ್ನ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ತುಂಬ ಲಾಂಗ್ ಆದರೂ ಕೂಡ ನಿಮಗೂ ಬೋರ್ ಅನಿಸುತ್ತೆ. ಸೊ ಒಂದೊಂದೇ ಟಿಪ್ಸ್ನ ಒಂದೊಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಸೊ ನಾನು ಆದಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಕಮೆಂಟಲ್ಲೇ ಹೇಳ್ತೀನಿ. ಕಮೆಂಟಲ್ಲಿ ಹೇಳೋಕ್ಕಾಗಲ್ಲ ಅನ್ನೋಂಥ ವಿಷಯಗಳು ಮೀನ್ಸ್ ತುಂಬ ಲಾಂಗ್ ಇರುತ್ತೆ. ಇವಾಗ ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು, ಏನಕ್ಕೆ ಕನ್ಸಿಸ್ಟೆಂಟ್ ಆಗಿರಬೇಕು. ನನಗೆ ಹೇಳ್ತಾರಲ್ಲ, ನಾನು ಅದೇ ಹೇಳ್ತಾ ಇದ್ದೆ. ಇವಾಗ ನನಗೆ ಹೇಳೋರು ಏನಂದರೆ, ನೀವು ನಿಮ್ಮ ಚಾನಲ್ನಾಗಾರ ಗ್ರೋ ಮಾಡ್ಕೊಂಡಿಲ್ಲ. ನಾನು ಹೇಳ್ತಿದ್ದೀನಿ, ವೀಡಿಯೋಸೇ ಮಾಡ್ತಾ ಇಲ್ಲ ನಾನು, ಬಟ್ ನನಗೆ ಏನು ಮಾಡಿದ್ರೆ ಯೂಟ್ಯೂಬಲ್ಲಿ ಗ್ರೋ ಆಗ್ಬೋದು ಅನ್ನೋದು ಐಡಿಯಾಸ್ ಇದೆ. ಬಿಕಾಸ್ ನಾನು ಒಂದು 4-5 ವರ್ಷದಿಂದ ನಾನು ಯೂಟ್ಯೂಬ್ನಲ್ಲಿ ಇರೋದು. ಸೊ ನನಗೆ ಐಡಿಯಾಸ್ ಇದೆ ಹೇಗೆ ಮಾಡ್ಬೋದು ಅಂತ. ಬಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಗೋದಿಲ್ಲ. ಊರಿಗೆ ಓಡಾಡ್ತಾ ಇರ್ತೀವಿ, ಬೇರೆ ಬೇರೆ ಕೆಲಸ, ಪರ್ಸ್ನಲ್ ವರ್ಕ್. ಈಗೆಲ್ಲ ಪರ್ಸ್ನಲ್ ವರ್ಕ್ ಇದ್ದಾಗ ನಾನು ಬೇರೆ ಯಾವ ವರ್ಕ್ ಕೂಡ ನಾನು ಜಾಸ್ತಿ ಗಮನ ಕೊಡೋದಿಲ್ಲ. ಒಂದು ವರ್ಕ್ ಅಂತ ಇದ್ದರೆ ಕಂಪ್ಲೀಟಾಗಿ ನಾನು ಅದರಲ್ಲಿ ಇನ್ವಾಲ್ವ್ ಆಗ್ತೀನಿ. ಹಾಗೆ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂದರೆ ಮತ್ತೆ ಕಂಪ್ಲೀಟಾಗಿ ಅದ್ರ ಕಡೆ ಗಮನ ಕೊಡ್ತೀನಿ. ಸೊ ಕನ್ಸಿಸ್ಟೆಂಟ್ ಆಗಿರೋದು, ನಿಮ್ಮ ಕಂಟೆಂಟ್ ಕಡೆ ಗಮನ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಲೈವ್ ಬರೋದು, ಫಸ್ಟ್ ಲೈವ್ ಬನ್ನಿ, ನಿಮ್ಮ ಚಾನಲ್ ಗ್ರೋ ಆಗೋದು ನೀವೇ ನೋಡ್ತೀರಾ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.